ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637376663. ಸರ್ ಹೇಳಿ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ಪ್ರದೀಪ್ ಈಶ್ವರ್ ಅವರಿಗೆ ದಾವಣಗೆರೆಯಲ್ಲಿ ಹುಚ್ಚ ಅಂತ ಕರೆದಿದ್ದು ಒಂದು ಮತ್ತು ಚಪ್ಪಲಿಯನ್ನ ತೋರಿಸಿದ್ದು. ಸರಿ ಸರ್. ಸರಿ ಜಿಲ್ಲಾ ಮಾಧ್ಯಮ ವಕ್ತಾರರಾಗಿ ಹೇಗೆ ನೋಡ್ತಾ ಇದ್ದೀರಾ? ಏನು ಹೇಳಕ್ ಇಷ್ಟಪಡ್ತಿದ್ದೀರಾ? ಸರ್ ನೋಡಿ, ಇದು BJPಯವರ ಸಂಸ್ಕೃತಿಯನ್ನು ತೋರಿಸುತ್ತೆ. ಯಾಕಂತಂದರೆ ನಮ್ಮ ಶಾಸಕರು ಪ್ರಚಾರಕ್ಕೆ ಹೋದಾಗ ಅವರು ಸಮರ್ಥವ್ರ ಪರವಾಗಿ ಪ್ರಚಾರಕ್ಕೆ ಹೋಗಿದ್ರು. ಪ್ರಚಾರದ ಮಧ್ಯದಲ್ಲಿ ಒಂದು ಭಾಷಣ ಮಾಡಬೇಕಾದ್ರೆ BJPಯವ್ರಿಗೆ ಬೈದಿದ್ದು ನಿಜ. ಯಾಕಂದರೆ ಬೈದಿರೋದ್ರಲ್ಲಿ ಅವ್ರು ಮಾತಾಡೋದು ಸತ್ಯ ಇದೆ. ಅವ್ರು ನಡ್ಕೊತ ರೀತಿಗೆ ಒಂದು ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟಿದ್ರು ನಮ್ಮ ಶಾಸಕರು. ಅದನ್ನು ಅಲ್ಲೂ ಯಾರೋ ಒಬ್ಬ BG ಅಜಯ್ ಕುಮಾರ್ ಅನ್ನೋರು ಏನು ಹಿಂದೆ ಒಂದು BJP 2023 ಚುನಾವಣೆಯಲ್ಲಿ ನಿಂತು ಸೋತಿದ್ದ ಆ ವ್ಯಕ್ತಿ ಒಂಥರ ಹುಚ್ಚುಚ್ಚ ಥರ ಆಡ್ತಾಯಿದ್ದಾರೆ. ಯಾಕಂದರೆ ಈಗ ಟಿಕೆಟ್ ತಪ್ಪಿರೋದ್ರಿಂದ ಅವ್ರಿಗೆ ಇನ್ನೂ ಹುಚ್ಚ ಆಗ್ಬಿಟ್ಟು ಹಾಗಾಗ್ಬಿಟ್ಟು ಆ ಮನುಷ್ಯ ನಮ್ಮ ಶಾಸಕರಿಗೆ ಸವಾಲು ಹಾಕಿದ್ರು. ಸವಾಲನ್ನು ಸ್ವೀಕರಿಸಿ ಅವ್ರದ್ದೇ ಊರಲ್ಲಿ ಅವ್ರದ್ದೇ ಒಂದು ಜಿಲ್ಲಾ ಕಚೇರಿ ಮುಂದೆ ಹೋಗ್ಬಿಟ್ಟು ಒಂದು ಭುಜ ತಟ್ಟಿದ್ದಾರೆ. ಅಂದರೆ ನಮ್ಮ ಶಾಸಕರ ಕೆಪಾಸಿಟಿ ಏನನ್ನೋದು ಬಹುಶಃ ಅವ್ರಿಗೆ ಅರ್ಥ ಆಗಿದೆ. ಹಾಗಾಗ್ಬಿಟ್ಟು ಇನ್ನು ತಲೆ ಎತ್ಕೊಂಡು ತಿರ್ಗಾಕ್ಕಾಗಲ್ಲ, ಮಾನವ ಮರ್ಯಾದೆಲ್ಲ ಹೋಯ್ತು ಅನ್ನೋ ಒಂದು ಇದರಲ್ಲಿ ಅವರು ಈ ಒಂದು ನೀಚ ಕೆಲಸ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ಅಂತ ಇನ್ನೂ ಏನು ಕಡಿಮೆ ಆಗಿಲ್ಲ. ಈ ಕೆಲಸ ಈ ಹಿಂದೆ SM ಕೃಷ್ಣ ಅವ್ರಿಗೂ ಮದ್ದೂರಲ್ಲಾಗಿದೆ, ಅಂಬರೀಷ್ ಅವ್ರಿಗೆ ಮಂಡ್ಯದಲ್ಲಾಗಿದೆ, ಆಂಧ್ರದಲ್ಲಿ ಚಿರಂಜೀವಿ ಅವ್ರಿಗಾಗಿದೆ. ಸರ್ ಯಾರಿಗೆ ಬಿಟ್ಟಿದ್ದಾರೆ ಇವರೆಲ್ಲ? ಈ ನೀಚ ಮನಸ್ಥಿತಿ ಉಳ್ಳವರು ಯಾರನ್ನೂ ಬಿಟ್ಟಿಲ್ಲ. ಹಾಗಾಗ್ಬಿಟ್ಟು ನಮ್ಮ ಶಾಸಕರಿಗೆ ಏನು ಗಂತ ಕಡಿಮೆ ಆಗಿಲ್ಲ ಸರ್. ಇದು ನೀಚರಿರ್ತಾರೆ ನೋಡಿ, ಅಂಥವ್ರು ಮಾಡೋಂಥ ಕೆಲಸ. ಅವ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ಸರ್ ನನಗೆ. ಮತ್ತು ಪ್ರದೀಪ್ ಈಶ್ವರ್ ಅವರು ಕೂಡ ಒಂದು ರೀತಿಯಾಗಿ ಅತಿರೇಕತೆ ಅಂದರೆ ಸವಾಲು ಹಾಕಿದ ತಕ್ಷಣ BJP ಆಫೀಸ್ ಹತ್ರ ಹೋಗಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದ್ರು. ಸರ್ ಸವಾಲಕ್ಕೆ ನಿನ್ನ ಗಂಡಸಾದ್ರೆ ಬಾಂತ್ ಕರೆದಿದ್ದು ಅವರಲ್ವಾ ಸರ್? ಇವ್ರು ಹೇಳಿದ್ರಾ? ಅವರಲ್ವಾ? ನಿನ್ನ ಗಂಡಸಾಗಿರೋ ಆ ಮಾತುಗಳು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಬಾಯಲ್ಲಿ ಅಂಥ ಮಾತುಗಳು ಬರಲ್ಲ. ಯಾಕಂದರೆ ನಾನೊಬ್ಬ ಸಂಸ್ಕೃತಿ, ನಮಗೊಂದು ಸಂಸ್ಕೃತಿ ಇದೆ, ನಮ್ಮ ಪಕ್ಷಕ್ಕೊಂದು ಸಂಸ್ಕೃತಿ ಇದೆ. ಹಾಗಾಗ್ಬಿಟ್ಟು ನಾವು ಅಂಥ ಮಾತುಗಳು ನಾವು ಮಾತಾಡೋಕ್ಕೆ ಹೋಗಲ್ಲ. ಅಂಥ ಮಾತುಗಳು ಮಾತಾಡಿ ಸವಾಲು ಹಾಕಿದಾಗ ಯಾರು ಸರ್ ಸುಮ್ಮನಿರೋಕ್ಕಾಗುತ್ತೆ? ಸವಾಲು ಹಾಕೋರು ಹೋಗಿ ಉತ್ತರ ಕೊಟ್ಟರು. ಏನು ಮಾಡ್ಕೊಂಡ್ರು ಸರ್? ಇವತ್ತು ಇಡೀ ದೇಶ ತಿರುಗಿ ನೋಡ್ತು ಪ್ರದೀಪ್ ಈಶ್ವರ್ ಅವರನ್ನು. ಏನು ಮಾಡ್ಕೊಂಡು ಎಲ್ಲರಿಗೂ ಕೂತಿದ್ದ? ನಮ್ಮ ಶಾಸಕರು ಹೋಗಿ ಅವರು ಕಚೇರಿ ಮುಂದೆ ಭುಜ ತಡೆದಾಗ ಅದೇ ಅಜಯ್ ಕುಮಾರ್ ಸವಾಲು ಹಾಕಿದ್ನಲ್ಲ ಸರ್, ಎಲ್ಲಿ ಅಡಿಗೆ ಕೂತಿದ್ದ ಸರ್? ಪತ್ತೆ ಇಲ್ಲ ಮನುಷ್ಯ. ಕಾಣಿಸ್ತಾರಂತ ಎಲ್ಲ ನೋಡಿದ್ರು, ಪತ್ತೆ ಇರಲಿಲ್ಲ ಸರ್. ಅವತ್ತಿಂದ ಎಲ್ಲೋಗಿದ್ರು ಪತ್ತೆ ಇಲ್ಲ. ಪಾಪ ಮಿಸ್ಸಿಂಗ್ ಒಂದು ಕಂಪ್ಲೇಂಟ್ ಕೊಟ್ಟರೆ ಉತ್ತಮ ಅನಿಸುತ್ತೆ ಸರ್. ಆ ಮನುಷ್ಯನ ಮೇಲೆ ಅಜಯ್ ಕುಮಾರ್ ಅವರು ಕಾಣೆ ಆಗಿದ್ದಾರೆ ಅಂತ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸರ್. ಮತ್ತು ನಿಮ್ಮ ಸಚಿವರು SS ಮಲ್ಲಿಕಾರ್ಜುನ್ ಅವರು ಕೂಡ ಹೇಳ್ತಾ ಇದ್ರು BJP ಆಫೀಸ್ ಹತ್ರ ಹೋಗೋದು ಅವಶ್ಯಕತೆ ಇರಲಿಲ್ಲ ಅಂತ. ಸರ್ ಆ ಹೇಳಿಕೆ ನಾನು ನೋಡಿಲ್ಲ, ಬಟ್ ತಿಳ್ಕೊಂಡು ಹೇಳ್ಬಲ್ಲ ಸರ್ ನಾನು. ಯಾಕಂತಂದರೆ ಮಲ್ಲಿಕಾರ್ಜುನ್ ಅವ್ರು ಕೊಟ್ಟಿರೋ ಹೇಳಿಕೆ ನಾನು ನೋಡಿಲ್ಲ, ಬಟ್ ನೋಡಿದ್ರೆ ರಿಯಾಕ್ಟ್ ಆಗ್ತಿದ್ದೆ ಸರ್ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಅದರ ಹೇಳಿಕೆ ಎಲ್ಲೂ ನೋಡಿಲ್ಲ ಸರ್. ಹಾಗಾಗಿ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.